ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಜಿಮೇಲ್ ಏನಿದೆ ನಾವೆಲ್ಲರೂ ಕೂಡ ಯೂಸ್ ಮಾಡ್ತೀವಿ. ಸೊ ನಮಗೆಲ್ಲ ಗೊತ್ತೇ ಇದೆ ಜಿಮೇಲ್ ಏನಿದೆ ಅದು ಇಂಟರ್ನೆಟ್ ಇಲ್ಲದೆ ಓಪನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಸೊ ಜಸ್ಟ್ ಇಲ್ಲಿ ಎಕ್ಸಾಂಪಲಿಗೆ ನನ್ನ ಒಂದು ಲ್ಯಾಪ್ಟಾಪ್ನ ಒಂದು ಇಂಟರ್ನೆಟ್ ಕನೆಕ್ಷನ್ನ ತೆಗಿತೀನಿ, ಹಾಗೆ ಜಿಮೇಲ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ದಿಸ್ ಸೈಟ್ ಕೆನಾಟ್ ಬಿ ರೀಚ್ಡ್ ಅಂತ ಬರ್ತಾ ಇದೆ. ಅಂದರೆ ಒಂದು ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತಂದರೆ ನಮ್ಮ ಒಂದು ಜಿಮೇಲನ್ನು ನಾವು ಓಪನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಜಿಮೇಲ್ ಏನಿದೆ 2 days ಬ್ಯಾಕ್ ಏನೋ ಒಂದು ಹೊಸದಾಗಿ ಒಂದು ಫೀಚರ್ನ ರಿಲೀಸ್ ಮಾಡಿದೆ. ಸೊ ಆ ಫೀಚರ್ ಏನು ಅಂತ ನೋಡೋದಾದರೆ, ನೀವು ಹಿಂದಿನ ಒಂದು ಇಮೇಲ್ಸ್ಗಳನ್ನು ನೋಡಬಹುದು ಹಾಗೂ ಇಂಟರ್ನೆಟ್ ಇಲ್ಲದೇ ಜಿಮೇಲ್ನ ಯೂಸ್ ಮಾಡ್ಕೊಳ್ಬಹುದು. ಅದು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಆ ಒಂದು ಆಫ್ಲೈನ್ ಮೋಡನ್ನು ಜಿಮೇಲ್ನಲ್ಲಿ ಹೇಗೆ ಆಕ್ಟಿವೇಟ್ ಮಾಡೋದು ಹಾಗೂ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ಇದೇ ರೀತಿಯ ಲೇಟೆಸ್ಟ್ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ನ ನಾನು ನಿಮಗೆ ತರ್ತಾ ಇರ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನಿವಾಗ ನನ್ನ ಒಂದು ಲ್ಯಾಪ್ಟಾಪಿಗೆ ಇಂಟರ್ನೆಟ್ನ ಕನೆಕ್ಟ್ ಮಾಡಿದ್ದೀನಿ. ಸೊ ಗೂಗಲ್ ಅವರು ಹೇಳೋ ಪ್ರಕಾರ ಈ ಜಿಮೇಲ್ ಆಫ್ಲೈನ್ ಏನಿದೆ ಮೋಡ್, ಇದು ಕೇವಲ ನಿಮ್ಮ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಏನಿದೆ ಅದರಲ್ಲಿ ವರ್ಕ್ ಆಗುತ್ತೆ. ಸೊ ಇದಕ್ಕೆ ನೀವು ಗೂಗಲ್ ಕ್ರೋಮ್ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಸೊ ನಾನಿಲ್ಲಿ ಗೂಗಲ್ ಕ್ರೋಮ್, ನಾನು ಯೂಶ್ವಲಿ ಯೂಸ್ ಮಾಡುವಂತಹ ಬ್ರೌಸರ್ ಗೂಗಲ್ ಕ್ರೋಮೇ ಆಗಿದೆ. ಹಾಗಾಗಿ ನಾನು ಇಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಇವಾಗ ಆ ಒಂದು ಆಫ್ಲೈನ್ ಮೋಡನ್ನು ನಾವು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಆಫ್ಲೈನ್ ಮೋಡ್ ಆಕ್ಟಿವೇಟ್ ಮಾಡಬೇಕು ಅಂತಂದರೆ ನಿಮಗೆ ಇಂಟರ್ನೆಟ್ನ ಅಗತ್ಯ ಇದೆ. ಓಕೆ, ಸೊ ಇದನ್ನು ಆನ್ ಮಾಡಿ ಆದಮೇಲೆ ನೀವು ಇಂಟರ್ನೆಟ್ ಇಲ್ಲದೆ ಯೂಸ್ ಮಾಡಬಹುದು ಅಂತ ಜಿಮೇಲ್ ಅವರು ಹೇಳುವಂಥದ್ದು. ಸೊ ಇವಾಗ ನೋಡಿ, ನಾನು ನನ್ನ ಒಂದು ಜಿಮೇಲ್ ಅಕೌಂಟಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಈ ಒಂದು ಆಫ್ಲೈನ್ ಮೋಡನ್ನು ಹೇಗೆ ಆಕ್ಟಿವೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ನನ್ನ ಒಂದು ಜಿಮೇಲ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಸೊ ಮೊದಲೇ ಹೇಳಿದ್ದೀನಿ, ಇದು ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಮಾತ್ರ ಆಗುವಂಥದ್ದು ಹಾಗೂ ಇದು ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ನನ್ನ ಒಂದು ಜಿಮೇಲಿಗೆ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ನೀವು ಸೆಟ್ಟಿಂಗ್ಸ್ ಕಾಣ್ತಾ ಇದೆಯಲ್ವಾ ಮೇಲೆ, ಇಲ್ಲಿಗೆ ಹೋಗಬೇಕಾಗತ್ತೆ. ಸೊ ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಸೊ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬಂದಾದ್ಮೇಲೆ ಸಿ ಆಲ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಿ ಆಲ್ ಸೆಟ್ಟಿಂಗ್ಸ್ ಅಂತ ಕಾಣ್ತಾ ಇದೆ. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಂಟರ್ನೆಟ್ ಕನೆಕ್ಷನ್, ಓಕೆ, ಸೊ ಇವಾಗ ಓಪನ್ ಆಗಿದೆ. ನೋಡಿ, ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ ಅಂತ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ಬರುತ್ತೆ. ಸೆಟ್ಟಿಂಗ್ಸ್, ಸಿ ಆಲ್ ಸೆಟ್ಟಿಂಗ್ಸಿಗೆ ಹೋದ್ಮೇಲೆ ಜನರಲ್, ಲೇಬಲ್ಸ್ ಇದೆಲ್ಲ ಬೇಡ ನಮಗೆ. ಸೊ ಇಲ್ಲಿ ಜನರಲ್ಲೇ ಇರುತ್ತೆ ಅದು ಓಪನ್ ಆದಾಗ. ಇಲ್ಲೇ ಕೆಳಗೆ ನೋಡಿ ಅಡ್ವಾನ್ಸ್ಡ್ ಆಫ್ಲೈನ್ ಥೀಮ್ಸ್ ಅಂತ ಇದೆ. ನಮಗೆ ಮೇನ್ ಬೇಕಾಗಿರುವಂಥದ್ದು ಆಫ್ಲೈನ್. ಸೊ ಆಫ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಆಫ್ಲೈನ್ ಎನೇಬಲ್ ಆಫ್ಲೈನ್ ಮೇಲ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ರೈಟ್ ಮಾರ್ಕ್ ಒಂದು ಚೆಕ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇನ್ನೂ ಕೆಲವೊಂದು ಆಪ್ಷನ್ಸ್ ಬರ್ತವೆ, ಇದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸ್ಟೋರೇಜ್, ಎಷ್ಟು ಸ್ಟೋರೇಜ್ ಯೂಸ್ ಮಾಡುತ್ತೆ ಅಂತ ತೋರಿಸುತ್ತೆ ಇದು. ಸೊ ಅದೇನು ಪರವಾಗಿಲ್ಲ. ಸಿಂಕ್ ಸೆಟ್ಟಿಂಗ್ಸ್ ಅಂತ ಇದೆ. ಓಕೆ, ಸಿಂಕ್ ಸೆಟ್ಟಿಂಗ್ಸ್ ಏನು ಅಂತ ನೋಡೋದಾದ್ರೆ, ಇಲ್ಲಿ ನಿಮಗೆ ಡೇಟ್ ರೇಂಜ್ನ ಕೇಳಿದೆ. ಸೊ ಇದೇನಂದರೆ ಲಾಸ್ಟ್, ಇವಾಗ ಇಲ್ಲಿ ನೋಡಿ 30 ಅಂತ ಸೆಲೆಕ್ಟ್ ಆಗಿದೆ. ಅಂದರೆ ಲಾಸ್ಟ್ 30 ಡೇಸಿನ ಮೇಲೆಲ್ಲ ಸೇವ್ ಆಗಿರುತ್ತೆ. ನೀವು ಇಂಟರ್ನೆಟ್ ಇಲ್ಲದೆ ಕೂಡ ಅದನ್ನು ಆಕ್ಸೆಸ್ ಮಾಡಬಹುದು ಅಂತ. ಸೊ ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಹಳೆಯ ಒಂದು ವಾರದ ಹಿಂದಿನ ಒಂದು ಮೇಲ್ ನೋಡಬೇಕು ಅಂತಂದರೆ, ಸೊ ಇಂಟರ್ನೆಟ್ ಇಲ್ಲದೆ ಇದ್ದಾಗ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಏನಕ್ಕಂದರೆ ಇದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಆಪ್ಷನ್ ಇದೆ 7 days, 30 days ಹಾಗೂ 90 days ಅಂತ. ನಾನು ಜಸ್ಟ್ 30 days ಅಂತ ಇಡೋದಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ಆಫ್ಟರ್ ಲಾಗಿಂಗ್ ಔಟ್ ಆಫ್ ಮೈ ಗೂಗಲ್ ಅಕೌಂಟ್, ಕೀಪ್ ಆಫ್ಲೈನ್ ಡಾಟಾ ಆನ್ ಮೈ ಕಂಪ್ಯೂಟರ್, ರಿಮೂವ್ ಆಫ್ಲೈನ್ ಡಾಟಾ ಫ್ರಮ್ ಮೈ ಕಂಪ್ಯೂಟರ್ ಅಂತ ಇದೆ. ಸೊ ಇದೇನಿದೆ ಅಂತ ನೋಡೋದಾದರೆ, ನೀವೊಂದು ಆಫ್ಲೈನ್ ಮೆಸೇಜನ್ನು ಮಾಡಿದ್ದೀರಾ ಅಂತಂದರೆ, ಯಾರಿಗಾದರೂ ಇಮೇಲ್ ಮಾಡಿದ್ದೀರಾ ಅಂತಾದರೆ, ಸೊ ನೀವು ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಲಾಗೌಟ್ ಆದ ತಕ್ಷಣ ಅದು ಕಂಪ್ಯೂಟರ್ನಲ್ಲೇ ಇರಬೇಕಾ ಅಥವಾ ಅದು ಕೂಡ ಎರೇಸ್ ಆಗಬೇಕಾ ಅಂತ ಆಪ್ಷನ್ ಕೇಳ್ತಾ ಇದೆ. ಸೊ ಇದು ನನ್ನ ಒಂದು ಓನ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ನಾನು ಕೀಪ್ ಆಫ್ಲೈನ್ ಡಾಟಾ ಆನ್ ಮೈ ಕಂಪ್ಯೂಟರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಒಂದು ಸೈಬರ್ನಲ್ಲಿ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ, ರಿಮೂವ್ ಆಫ್ಲೈನ್ ಡಾಟಾ ಫ್ರಮ್ ಮೈ ಕಂಪ್ಯೂಟರ್ ಅಂತ ಕ್ಲಿಕ್ ಮಾಡಬಹುದು. ಅದಾದಮೇಲೆ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಆಫ್ಲೈನ್ ನಾಟ್ ರೆಕಮೆಂಡೆಡ್ ಫಾರ್ ಶೇರ್ಡ್ ಡಿವೈಸಸ್ ಅಂತ ಕೇಳ್ತಾ ಇದೆ. ಅಂದರೆ ಇವಾಗ ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಇದು ಆಬ್ವಿಯಸ್ಲಿ ಇದೊಂದು techaNveshane@gmail.com ಅನ್ನುವಂಥ ಒಂದು ಮೇಲ್ ಆಗಿದೆ. ಸೊ ಇದು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಲಾಗಿನ್ ಆಗಿದೆ. ಸೊ ಇವಾಗ ನಾನು ಮತ್ತೊಂದು ಲ್ಯಾಪ್ಟಾಪ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಲಾಗಿನ್ ಆಗಿ ಈ ಒಂದು ಆಫ್ಲೈನ್ ಮೆಸೇಜನ್ನು ಯೂಸ್ ಮಾಡ್ತೀನಿ ಅಂತಂದರೆ ಇದು ವರ್ಕ್ ಆಗೋದಿಲ್ಲ ಅಂತ ಕೇಳ್ತಾ ಇದೆ. ಸೊ ಏನಕ್ಕಂದರೆ ಇದು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಮಾತ್ರ ಸೇವ್ ಆಗಿರುತ್ತೆ ಅಂತ ಅವ್ರು ಹೇಳುವಂಥದ್ದು. ಸೊ ಇವಾಗ ನೋಡಿ, ಇಲ್ಲಿ ಸೇವ್ ಆಗಿದೆ. ಓಕೆ, ಸೊ ಇವಾಗ ನನ್ನೊಂದು ಆಫ್ಲೈನ್ ಫೀಚರು ಏನಿದೆ ಅದು ವರ್ಕ್ ಆಗಿದೆ, ಆನ್ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಂಕ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಪರ್ಫಾರ್ಮಿಂಗ್ ಇನಿಷಿಯಲ್ ಸಿಂಕ್ ಅಂತ ಬರ್ತಾ ಇದೆಯಲ್ವಾ. ಸೊ ಇದು ಕೊನೆಯ ಒಂದು 30 ದಿನಗಳ, ನಾನಿಲ್ಲಿ ಸೆಲೆಕ್ಟ್ ಮಾಡಿರುವಂಥದ್ದು ಲಾಸ್ಟ್ 30 days ಅಂತ. ಅಂದರೆ ಇದು ಕೊನೆಯ 30 ದಿನಗಳ ಮೇಲ್ಸ್ ಏನಿದೆ ಅದನ್ನೆಲ್ಲ ಇದು ಸೇವ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಇದು ಸೇವ್ ಮಾಡೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆ ಒಂದು ಆಫ್ಲೈನ್ ಇದು ಆಫ್ಲೈನ್ ಮೋಡ್ ಏನಿದೆ ಅದು ವರ್ಕ್ ಆಗೋದಿಲ್ಲ ಅಂತಲೇ ಹೇಳಬಹುದು. ಓಕೆ, ಸೊ ಇದು ಸೇವ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್, ನೀವೇನಾದರೂ ಆಫ್ಲೈನ್ ಯೂಸ್ ಮಾಡ್ತೀರಲ್ವಾ, ಸೊ ಆಫ್ಲೈನ್ ಯೂಸ್ ಮಾಡುವಂಥ ಒಂದು
ಇಮೇಲ್ಸ್ ಏನಿದೆ ಅದು ಆಫ್ಲೈನ್ ಆಗಿ ಸೆಂಡ್ ಆಗೋದಿಲ್ಲ. ಯಾವಾಗ ಸೆಂಡ್ ಆಗುತ್ತೆ ಅಂತ ನೋಡೋದಾದರೆ, ನೀವು ಯಾವಾಗ ಇಂಟರ್ನೆಟ್ನ ಕನೆಕ್ಟ್ ಮಾಡ್ತೀರಾ ಆವಾಗ ಸೆಂಡ್ ಆಗುತ್ತೆ. ಓಕೆ, ಅದು ಸಿಂಕ್ ಎಲ್ಲ ಆದಮೇಲೆ ಈ ರೀತಿಯಾಗಿ ನಿಮಗೆ ಒಂದು ಆಪ್ಷನ್ ಕೇಳುತ್ತೆ, ಕ್ರಿಯೇಟ್ ಎ ಬುಕ್ ಮಾರ್ಕ್ ಫಾರ್ ಆಫ್ಲೈನ್ ಆಕ್ಸೆಸ್ ಅಂತ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ Ctrl+D ಒತ್ತಬಹುದು ಅಂತ ಇದೆ, ಬಟ್ ನಾನು ನಿಮಗೆ ಹೇಗೆ ಬುಕ್ ಮಾರ್ಕನ್ನು ಸೇವ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಜಸ್ಟ್ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿ, ಅದಾದಮೇಲೆ ಈ ಒಂದು ಜಿಮೇಲ್ ಅಕೌಂಟ್ ಏನಿದೆ ಇದು ಓಪನ್ ಆಗಿದೆಯಲ್ವಾ, ಇಲ್ಲೇ ಮೇಲೆ ನೋಡಿ, ಇಲ್ಲಿ ಸರ್ಚ್ ಬಾರ್ನಲ್ಲಿ ರೈಟ್ ಸೈಡಿಗೆ ಒಂದು ಸ್ಟಾರ್ ಕಾಣ್ತಾ ಇದೆ. ಸೊ ಬುಕ್ ಮಾರ್ಕ್ ದಿಸ್ ಟ್ಯಾಬ್ ಅಂತ ಕೇಳ್ತಾ ಇದೆ, ಈ ಸ್ಟಾರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಕೇಳ್ತಾ ಇದೆ, ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಎಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ, ನೀವು ಯಾವಾಗಾದ್ರೂ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿದ್ದೀರಾ ಅಥವಾ ನ್ಯೂ ಟ್ಯಾಬನ್ನು ಓಪನ್ ಮಾಡಿದ್ದೀರಾ ಅಂತಂದರೆ, ಸೊ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಾನು ತುಂಬ ಸೇವ್ ಮಾಡಿಟ್ಕೊಂಡಿದ್ದೀನಿ. ಓಕೆ, ಸೊ ಹಾಗಾಗಿ ಶೋ ಆಗ್ತಿಲ್ಲ. ಸೊ ನೀವೇನಾದರೂ ಏನೂ ಸೇವ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸ್ಟಾರ್ಟಿಂಗೇ ಶೋ ಆಗುತ್ತೆ. ಇಲ್ಲಿ ನಾನು ಇಲ್ಲಿ ಸೇವ್ ಮಾಡಿರುವಂಥದ್ದು ಇಲ್ಲಿ ಬಂದಿದೆ ನೋಡಿ, ಟೆಕ್ ಅನ್ವೇಷಣೆ ಒಂದು ಜಿಮೇಲು. ಸೊ ಇಲ್ಲಿ ಟೆಕ್ ಅನ್ವೇಷಣೆ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ಇಲ್ಲಿ ಸೇವ್ ಆಗಿದೆ. ಸೊ ಈ ರೀತಿಯಾಗಿ ಬರುತ್ತೆ. ನೀವು ಆಫ್ಲೈನಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಈ ರೀತಿಯಾಗಿ ಸೇವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ, ಏನಕ್ಕಂದರೆ ಈಸಿಯಾಗಿ ಲೋಡ್ ಆಗಲಿ ಅನ್ನುವಂಥ ಒಂದು ಕಾರಣದಿಂದಾಗಿ. ಸೊ ಇವಾಗ ನಾನು ಇಲ್ಲಿ ನನ್ನ ಒಂದು ಟೆಕ್ ಅನ್ವೇಷಣೆ ಏನಿದೆ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಓಕೆ, ಕ್ಲೋಸ್ ಮಾಡಿದ್ದೀನಿ ಆ ಟ್ಯಾಬನ್ನು. ಇವಾಗ ಹೊಸದಾಗಿ ಒಂದು ಟ್ಯಾಬ್ ಓಪನ್ ಇದೆ. ನನ್ನ ಒಂದು ಇಂಟರ್ನೆಟ್ ಕನೆಕ್ಷನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಯಾವುದೇ ರೀತಿ ಇದೆ ಅಂತ ಒಂದು ಇಂಟರ್ನೆಟ್ ಕನೆಕ್ಟ್ ಆಗಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ಬಾಕ್ಸ್ ಅಂತ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಅವಾಗ ಏನಿತ್ತು, ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಇದ್ದಾಗ ದಿಸ್ ಸೈಟ್ ಕೆನಾಟ್ ಬಿ ರೀಚ್ಡ್ ಅಂತ ಬರ್ತಾ ಇತ್ತು. ಇವಾಗ ನೋಡಿ ಜಿಮೇಲ್ ಓಪನ್ ಆಗಿದೆ, ಹಾಗೂ ನಾನು ಸಿಂಕ್ ಕೊಟ್ಟಿರೋದ್ರಿಂದ ಸೊ ಲಾಸ್ಟ್ ಕೊನೆಯ 30 ದಿನಗಳ ಒಂದು ಇಮೇಲ್ಸ್ ಕೂಡ ನನಗೆ ಶೋ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ನಾವು ಇಲ್ಲಿ ಇಮೇಲನ್ನು ಕಳಿಸ್ಬೇಕು ಅಂತಂದರೆ ನಾವೇನು ಮಾಡಬೇಕು, ಕಾಂಪೋಸ್ ಮಾಮೂಲಿ ಇಮೇಲ್ ಹೇಗೆ ಕಳಿಸ್ತೀವಿ ಅದನ್ನು ಮಾಡಬೇಕು. ಸೊ ಫಸ್ಟಿಗೆ ಟು ಯಾರಿಗೆ ಅಂತ ಇದೆಲ್ಲ ನಿಮಗೆ ಗೊತ್ತು, ನಾನು ಜಸ್ಟ್ ಸ್ಕಿಪ್ ಮಾಡ್ತೀನಿ ಇದನ್ನು. ಸೊ ಇಲ್ಲಿ ನೋಡಿ, ಇಲ್ಲಿ ಯಾರಿಗೆ ಕಳಿಸ್ಬೇಕು, ಇಲ್ಲಿ ಇಮೇಲ್ ಅಡ್ರೆಸ್ನ ಓದಬೇಕಾಗತ್ತೆ. ಅದಾದಮೇಲೆ ಸಬ್ಜೆಕ್ಟ್ ಏನಿದೆ ನಿಮ್ಮದು, ಹಾಗೆ ಅದಾದಮೇಲೆ ಮಾಮೂಲಿ ಇಮೇಲ್ ಏನಿದೆ ಅದನ್ನೆಲ್ಲ ಟೈಪ್ ಮಾಡುವಂಥದ್ದು. ಅದಾದಮೇಲೆ ಸೆಂಡ್ ಅಂತ ಕ್ಲಿಕ್ ಮಾಡುವಂಥದ್ದು. ಈ ರೀತಿಯಾಗಿ ಸೆಂಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಆಫ್ಲೈನ್ ಮೆಸೇಜ್ ವಿಲ್ ಬಿ ಸೆಂಟ್ ಲೇಟರ್ ಅಂತ ಬರುತ್ತೆ. ಸೊ ಈ ಒಂದು ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಒಂದು ಹೊಸದಾಗಿ ಬರುತ್ತೆ. ಈ ರೀತಿಯಾಗಿ ಆಫ್ಲೈನ್ ಮೋಡ್ ಎನೇಬಲ್ ಮಾಡಿದ್ಮೇಲೆ ಅದೇ ಈ ಒಂದು ಔಟ್ ಬಾಕ್ಸ್ ಅನ್ನುವಂಥ ಒಂದು ಇದು ಏನದು ಹೊಸ ಒಂದು ಆಪ್ಷನ್. ಸೊ ಈ ಔಟ್ ಬಾಕ್ಸಿಗೆ ಹೋದರೆ ನಾನು ಸೆಂಡ್ ಆಗದೇ ಇರುವಂತಹ ಮೆಸೇಜ್ ಇರುತ್ತೆ. ಅಂದರೆ ಇಂಟರ್ನೆಟ್ ಇಲ್ಲದೆ ನಾನು ಸೆಂಡ್ ಮಾಡಿರ್ತೀನಲ್ಲ ಆಫ್ಲೈನ್, ಅದು ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಇವಾಗ ಮೆಸೇಜ್ ಮಾಡಿರುವಂಥದ್ದು ಮೇಲ್ ಇಲ್ಲಿ ಶೋ ಆಗ್ತಾ ಇದೆ, ಇದು ಇನ್ನೂ ಸೆಂಡ್ ಆಗಿಲ್ಲ. ಸೊ ಸೆಂಡ್ ಆದಮೇಲೆ ಇದು ಔಟ್ ಬಾಕ್ಸ್ ಅನ್ನುವಂಥದ್ದು ಏನು ಶೋ ಆಗ್ತಿದೆ ಅಲ್ಲಿಂದ ಹೋಗುತ್ತೆ ಇದು. ಸೊ ಇವಾಗ ಇದು ವೆನೆವರ್ ಐ ಕನೆಕ್ಟ್ ಮೈ ಲ್ಯಾಪ್ಟಾಪ್ ಟು ಇಂಟರ್ನೆಟ್, ಇದು ಆಟೋಮೆಟಿಕ್ಕಾಗಿ ಸೆಂಡ್ ಆಗುತ್ತೆ. ಸೊ ಇವಾಗ ನಾನು ನೋಡಿ, ಇಲ್ಲಿ ಲ್ಯಾಪ್ಟಾಪನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡ್ತೀನಿ ಇವಾಗ. ಓಕೆ, ಸೊ ಇಲ್ಲಿ ನೋಡಿ, ಲ್ಯಾಪ್ಟಾಪನ್ನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇದು ಕನೆಕ್ಟ್ ಮಾಡಿದ ಇನ್ಸ್ಟೆಂಟಾಗಿ ಈ ಒಂದು ಇಮೇಲ್ ಏನಿದೆ ಇದು ಸೆಂಡ್ ಆಗುತ್ತೆ, ಯಾರಿಗೆ ಸೆಂಡ್ ಮಾಡಿದ್ದೀವಿ ಅವರಿಗೆ. ಸೊ ಇಲ್ಲಿ ನೋಡಿ, ಆಟೋಮೆಟಿಕ್ಕಾಗಿ ನಾನು ರೀಲೋಡ್ ಕೂಡ ಒತ್ತಿಲ್ಲ, ಆ ಒಂದು ಕಾಂಟ್ಯಾಕ್ಟ್ ಇದು ಸೆಂಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಸೆಂಟ್ ಅಂತ ಹೋದರೆ ಸಾಕು, ಇಲ್ಲಿ ನಾನು ಇವಾಗ ಸೆಂಡ್ ಮಾಡಿರುವಂಥ ಒಂದು ಇಮೇಲು ಅವರಿಗೆ ಸೆಂಡ್ ಆಗಿದೆ. ಸೊ ಈ ರೀತಿಯಾಗಿ ನೀವು ಈ ಒಂದು ಜಿಮೇಲ್ ಆಫ್ಲೈನ್ ಮೋಡನ್ನು ಯೂಸ್ ಮಾಡ್ಕೊಳ್ಬಹುದಾಗಿದೆ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಫುಲ್ ಆಫ್ಲೈನಲ್ಲಿ ವರ್ಕ್ ಆಗೋದಿಲ್ಲ. ನಿಮ್ಮ ಜಿಮೇಲ್ ಅಕೌಂಟ್ ಏನಿದೆ ಅದು ಜಿಮೇಲ್ ಓಪನ್ ಆಗುತ್ತೆ ಆಫ್ಲೈನಲ್ಲಿ, ನೀವು ಮೇಲೆಲ್ಲ ಕ್ರಿಯೇಟ್ ಮಾಡ್ಬೋದು, ಹಾಗೆ ಕೊನೆಯ 90 ಡೇಸ್ ಅಥವಾ 30 ಡೇಸ್ನ ಮೇಲೆಲ್ಲ ಆಕ್ಸೆಸ್ ಮಾಡ್ಬೋದು. ಬಟ್ ನಿಮಗೆ ಒಂದು ಮೇಲನ್ನು ಸೆಂಡ್ ಮಾಡಬೇಕು ಅಂತಂದರೆ ಅದಕ್ಕೆ ಇಂಟರ್ನೆಟ್ ಅಗತ್ಯ ಇದೆ. ಸೊ ಇದೊಂದು ಹೊಸದಾಗಿ ರಿಲೀಸ್ ಆಗಿರುವಂಥ ಫೀಚರ್, ಹಾಗಾಗಿ ನಾನು ನಿಮಗೆಲ್ಲ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.